ಹಾಯ್ ಎವ್ರಿವನ್, ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ಈ ವಿಡಿಯೋನ ನಾನು ಕಂಪ್ಲೀಟಾಗಿ ನಿಮಗೆ ಈ ಥರ ಮಾರ್ಕೆಟ್ ಕರೆಕ್ಷನ್ ಬಂದಾಗ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋದು, ETF ಬೆಸ್ಟ್ ಅಥವಾ ಸ್ಟಾಕ್ಸ್ ಬೆಸ್ಟಾ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟಾಗಿ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್ ಏನಂದರೆ, ನಾವು ಯಾವುದೇ ಥರ ಬೈ ಅಥವಾ ಸೆಲ್ ರೆಕಮೆಂಡೇಷನ್ಸ್ ಮಾಡ್ತಲ್ಲ, ಜಸ್ಟ್ ಎಜುಕೇಷನಲ್ ಪರ್ಪಸ್ ಅಷ್ಟೇ. ಸೊ ನೀವು ಯಾವುದೇ ಥರ ಫಿನಾನ್ಷಿಯಲ್ ಡಿಸಿಷನ್ ತೊಗೊಳ್ಳೋ ಹಾಗಿದ್ರೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಬೇಕು. ದಿಸ್ ಈಸ್ ಓನ್ಲಿ ಪ್ಯೂರ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕಲಿ ನಾನೀಗ ಜಸ್ಟ್ ಮೂಮೆಂಟ್ ನಿಮಗೊಂದು ಈಟ್ ಮ್ಯಾಪ್ ತೋರಿಸ್ತೀನಿ. ಇದು ಕಂಪ್ಲೀಟ್ ನಿಫ್ಟಿ 500 ಈಟ್ ಮ್ಯಾಪ್. ಸೊ ನೀವು ನೋಡ್ಬೋದು, ಈಗ ಮಾರ್ಕೆಟಲ್ಲಿ ಒಂದು ಕಂಪ್ಲೀಟ್ ಪ್ಯಾನಿಕ್ ಸೆಲ್ಲಿಂಗ್ ಆಗಿದೆ. ಸೊ ನಿಮ್ಮ ಗ್ರೀನ್ಗಿಂತ ಫುಲ್ ಎಂಟೈರ್ ರೆಡ್ಡೇ ಕಾಣಿಸುತ್ತೆ. ಸೊ ಸಿ ಆಫ್ ರೆಡ್ ಅಂತ ಹೇಳ್ಬೋದು ಈಗ. ಸೊ ಈ ಥರ ಮಾರ್ಕೆಟ್ ಕರೆಕ್ಷನಲ್ಲಿ ಜನರಲಾಗಿ ಏನಾಗುತ್ತೆ ಅಂದರೆ, ಎಲ್ಲ ಆ್ಯಕ್ಟಿವ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಪ್ಯಾಸಿವ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಅವರು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ವ್ಯಾಲ್ಯೂಯೇಷನ್ ಕಂಫರ್ಟ್ ಇದೆ ಅಂತ. ಸೊ ಮಾರ್ಕೆಟಲ್ಲಿ ಎರಡು ಥರ ಜನ ಇರ್ತಾರೆ. ಒಂದು ಸೆಟ್ ಆಫ್ ಪೀಪಲ್ ಬಂದು ದೇರ್ ಇನ್ ಸ್ಟಾಕ್ಸ್. ಅವ್ರೇನು ಅನ್ಕೊಂತಾರೆ, ಓಕೆ ಮಾರ್ಕೆಟ್ ಕರೆಕ್ಟ್ ಆಗಿದೆ, ಎಲ್ಲ ಡೀಸೆಂಟ್ ವ್ಯಾಲ್ಯೂಯೇಷನಲ್ಲಿ ನಮಗೆ ಸ್ಟಾಕ್ಸ್ ಸಿಗುತ್ತೆ, ಲೆಟ್ ದೆಮ್ ಸ್ಟಾಕ್ಸ್ ಬೈ ಮಾಡೋಣ ಅಂತ ಅವರು ಸ್ಟಾಕ್ಸ್ ಬೈ ಮಾಡ್ತಾರೆ. ಬೇಸ್ಡ್ ಆನ್ ಪ್ರೈಸ್ ಪರ್ ಅರ್ನಿಂಗ್ಸ್ ಆಗಿರ್ಬೋದು, ಅಥವಾ ಒಂದು 50% ಕರೆಕ್ಷನ್ ಬಂದರೆ ಬೈ ಮಾಡೋಣ ಅಂತ ಆ ಥರ ಒಂದು ಸೆಟ್ ಆಫ್ ಪೀಪಲ್ ಇರ್ತಾರೆ. ನೆಕ್ಸ್ಟ್ ಸೆಟ್ ಆಫ್ ಪೀಪಲ್ ಯಾವ ಥರ ಇರ್ತಾರೆ ಅಂದರೆ, ಇಲ್ಲ ಸ್ಟಾಕ್ಸ್ ರಿಸ್ಕ್ ಇರುತ್ತೆ, ನಮ್ಮ ಫಂಡಮೆಂಟಲ್ಸ್ ಗೊತ್ತಾಗಲ್ಲ, ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಅಥವಾ ಬಾಟಮ್ ನೀವು ಎಕ್ಸಾಕ್ಟ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಸ್ಟಾಕ್ಸಲ್ಲಿ ಅನ್ಸರ್ಟನ್ ಈವೆಂಟ್ಸ್ ಇರುತ್ತೆ. ಈ ಥರ ಒಂದು ಸೆಟ್ ಆಫ್ ರೀಸನ್ಸಿಂದ ಅವ್ರೇನು ಮಾಡ್ತಾರೆ, ETF ಬೆಸ್ಟ್ ಅಂತ ಪ್ರಿಫರ್ ಮಾಡ್ತಾರೆ. ಸೊ ಈ ಥರದ ನಾವು ಯಾವುದು ಬೆಸ್ಟ್ ಚೂಸ್ ಮಾಡಬೇಕು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವತ್ತೂ ಅಷ್ಟೇ ETF ಇರಬೇಕು ರಾದರ್ ದೆನ್ ಸ್ಟಾಕ್ಸಲ್ಲಿ. ಬಿಕಾಸ್ ಫಸ್ಟ್ ಆಫ್ ಆಲ್ ETF ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ 50 ಸ್ಟಾಕ್ಸ್ ಅಂದ್ಕೊಳ್ಳೋಣ. ಈ ನಿಫ್ಟಿ 50 ಸ್ಟಾಕಲ್ಲಿ ಸಪೋಸ್ ಯಾವ್ದಾನ ಒಂದು ಸ್ಟಾಕ್ ಅಂಡರ್ ಪರ್ಫಾರ್ಮ್ ಆಯಿತು ಅಥವಾ ಕರೆಕ್ಷನ್ ಆಗ್ತಾ ಇದೆ ಅಂದಾಗ ಏನು ಮಾಡ್ತಾರೆ, ಎಕ್ಸ್ಚೇಂಜ್ ಸ್ಟೆಪ್ಪಿನ್ ಆಗಿ ಆ ಸ್ಟಾಕ್ನ ರಿಮೂವ್ ಮಾಡಿ ಬೇರೆ ಸ್ಟಾಕ್ನ ಅದು ಇನ್ಸ್ಟೆಡ್ ಆಫ್ ಹಾಕ್ತಾರೆ. ಸೊ ಆವಾಗ ಏನಾಗುತ್ತೆ, ಒಂದು ಬ್ಯಾಲೆನ್ಸ್ ಆಗುತ್ತೆ. ಆ ಥರ ಇದ್ದಾಗ ನಿಮಗೆ ETF ಕ್ರ್ಯಾಶ್ ಆಗೋದು ತುಂಬ ರೇರ್. ಅದೊಂದು ಒಳ್ಳೆ ಆಪರ್ಚುನಿಟಿ ಇನ್ವೆಸ್ಟ್ ಮಾಡೋಕ್ಕಂತ ಹೇಳ್ತಾರೆ. ಬಟ್ ಸ್ಟಾಕ್ಸಲ್ಲಿ ಆಗಲ್ಲ. ಸ್ಟಾಕ್ಸಲ್ಲಿ ನಿಮಗೆ ರೀಸನ್ಸ್ ಗೊತ್ತಾಗಲ್ಲ. ಯಾಕೆಂದರೆ ಏನಾದರೂ ಆಪ್ರೇಷನಲ್ಸ್ ಇಶ್ಯೂಸ್ ಇರ್ಬೋದು, ಅಥವಾ ಬಿಯಾಂಡ್ ಥಿಂಗ್ಸ್ ಇರ್ಬೋದು, ಅಥವಾ ಅನ್ಸರ್ಟನಿಟಿಯಿಂದ ಮಾರ್ಕೆಟ್ ಆಗಿರ್ಬೋದು, ಅಥವಾ ಏನಾದರೂ ಕಮೋಡಿಟಿ ಸೈಕಲ್ಸ್ ಆಗಿರ್ಬೋದು. ಈ ಥರದಿಂದ ನಿಮಗೆ ಕ್ರ್ಯಾಶ್ ಗೆಸ್ ಮಾಡೋಕ್ಕಾಗಲ್ಲ, ಎಷ್ಟು % ಕರೆಕ್ಷನ್ ಮಾಡ್ಬೋದು ಅಂತ. ಸೊ ಆ ಥರ ಎಲ್ಲ ಇದ್ದಾಗ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ETF ಕ್ಯಾಂಪಲ್ಲಿ ಇರಬೇಕು. ನಾನು ಕೂಡ ETF ಕ್ಯಾಂಪಲ್ಲಿ ಹೇಳ್ತೀನಿ, ಈ ಥರ ಮಾರ್ಕೆಟ್ ಕ್ರ್ಯಾಶ್ ಆದಾಗ ರಾದರ್ ದೆನ್ ಡಿಪ್ಸ್ ಅನ್ಕೊಂಡು ಬೈ ಮಾಡೋ ಸ್ಟಾಕ್ಸ್ ಈ ಥರ ಅಪ್ರೋಚ್ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ನಾನು ರೀಸನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕೆ ನಾನು ಈ ಮಾರ್ಕೆಟ್ ಕರೆಕ್ಷನ್ ಅಂತ ಹೇಳ್ತಾ ಇದ್ದೀನಿ, ಅಥವಾ ಯಾಕೊಂದು ಲಾಜಿಕಲ್ ರೀಸನ್ಸ್ ನೋಡೋಣ ಕಂಪ್ಲೀಟಾಗಿ. ಓಕೆ, ಸೊ ಮೊದಲಿಗೆ ನಾನು ನಿಫ್ಟಿ ಚಾರ್ಟ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೂ ಮುಂಚೆ ನಾನು ನಿಮಗೆ ಒಂದು ಸೆಟ್ ಆಫ್ ಪ್ಯಾರಾಮೀಟರ್ಸ್ ತೋರಿಸ್ತೀನಿ, ಯಾಕೆ ಕರೆಕ್ಷನ್ ಅಂತ ಹೇಳ್ತೀನಿ. ಆಮೇಲೆ ಬೇಕಾದ್ರೆ ಇನ್ ಡೆಪ್ತಾಗಿ ಅನಾಲಿಸಿಸ್ ಮಾಡೋಣ, ಏನು ಮಾಡ್ಬೋದು ಈ ಕರೆಕ್ಷನಲ್ಲಿ ಅಂತ. ಸೊ ಜಸ್ಟ್ ಮೊಮೆಂಟ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನೊಂದು ಸ್ಟ್ರೈಕ್ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಡಿಫ್ಯೂಷನ್ ಇಂಡಿಕೇಟರ್ಸ್ ಅಂತ ಒಂದಿದೆ. ಓಕೆ ಫೈನ್, ಇದು ಮೋಸ್ಟ್ ಆಫ್ ದ ಟರ್ಮಿನಲ್ಸಲ್ಲೂ ಬರುತ್ತೆ, ಇದೇನಲ್ಲ ಎಲ್ಲ ಟರ್ಮಿನಲ್ಸಲ್ಲೂ ಬರುತ್ತೆ. ಬಟ್ ನಾನು ಸ್ಟ್ರೈಕಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಸೊ ಬೇಸಿಕಲಿ ಫಸ್ಟ್ ಪ್ಯಾರಾಮೀಟರ್ ಏನಂದರೆ ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಅಬೌವ್ 50 ಮೂವಿಂಗ್ ಆ್ಯಾವ್ರೇಜ್. ಸೊ ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಓವರ್ ಆಲ್ ನಿಫ್ಟಿ 500 ಸ್ಟಾಕ್ಸಲ್ಲಿ ಈಗ 16% ಅಷ್ಟೇ ಇರೋದು. ಅಂದರೆ 16% ಆಫ್ ಸ್ಟಾಕ್ಸ್ ಮಾತ್ರ ಅಬೌವ್ 50 ಮೂವಿಂಗ್ ಆ್ಯಾವ್ರೇಜ್ ಇರೋದು. ರೆಸ್ಟ್ ಆಲ್ 84% ಆಫ್ ಸ್ಟಾಕ್ಸ್ ಬಿಲೋ 50 ಮೂವಿಂಗ್ ಆ್ಯಾವ್ರೇಜಸ್ ಇದೆ. ಸೊ ಈ ಥರ ಅಕರೆನ್ಸ್ ಆಗೋದು ಯಾವಾಗ, ಎಷ್ಟು ಸರಿ ಆಗಿರ್ಬೋದು. ಸೊ ನೀವು ರೀಸೆಂಟ್ ಇಯರ್ಸ್ ಚೆಕ್ ಮಾಡಿದ್ರೆ, ಜಸ್ಟ್ ಎ ಮೂಮೆಂಟ್, ನಿಫ್ಟಿ 500 50M ಹಾಕಿದ್ದೀನಿ. ಸೊ ಈ ಥರ 16% ಅಥವಾ 16ಗಿಂತ 20ಗಿಂತ ಬಿಲೋ ಬಂದಿರೋದು ಲಾಸ್ಟ್ ನಮಗೆ ಫೆಬ್ರವರಿ 25 ಅಂದರೆ ಈ ಲಾಸ್ಟ್ ಇಯರ್ ಫೆಬ್ರವರಿ ಬಂದಿದೆ. ಅದಕ್ಕೂ ಮುಂಚೆ ಕ್ಲೋಸ್ ಟು ನವಂಬರ್ 24. ಅದಕ್ಕೂ ಮುಂಚೆ ನಿಮಗೆಲ್ಲೂ ಬಿಲೋ 20 ಒಳಗಡೆ ಕಾಣಿಸ್ತಾ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ 22 ಬಂದಿದೆ. ಸೊ ಈ ಥರ ನಿಮ್ಗೆ ಅಕರೆನ್ಸ್ ಬಂದು ತುಂಬ ಕಮ್ಮಿ, ರೇರ್ ಚಾನ್ಸ್ ಬರೋದು ಬಿಲೋ 20. ಸಪೋಸ್ ಏನಾದರೂ 10 ಅಂತ ಬಂತಂದರೆ ಇನ್ನೂ ಒಳ್ಳೆ ಆಪರ್ಚುನಿಟಿ. ಬಟ್ ಇಲ್ಲಿಂದನೇ ಫೈನ್. ಇಲ್ಲಿಂದ ನೀವು ಅಟ್ಲೀಸ್ಟ್ ನೀವೇನು ಮಾಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ಯಾರ ತನಕ 10 lakhs ಕ್ಯಾಶ್ ಇದೆ ಅಂತ ಹೇಳಿದ್ರೆ, ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅದು 30% ಅಂದರೆ ಯಾವ ಥರ, ಔಟ್ ಆಫ್ 10 lakhಲ್ಲಿ 30% ಅಂದರೆ 3 lakhs ಅಲ್ವಾ. ಸೊ ಆ 3 lakhsನ ಡಿವೈಡ್ ಮಾಡಿ ನೀವು ಬೈ ಮಾಡ್ಬೋದು. ಸೊ ಇದಕ್ಕೆ ಆಮೇಲೆ ಬರೋಣ, ಏನು ಬೈ ಮಾಡ್ಬೋದು ಅಂತ. ಫಸ್ಟು ರೀಸನ್ಸ್ ಹುಡ್ಕೋಣ. ನೀವಿಲ್ಲಿ ನೋಡ್ಬೋದು, ಲಾಸ್ಟ್ ಈ ಥರ ನಿಮಗೆ ಲೆಸ್ ದೆನ್ 10 ಅದು 15 ಒಳಗಡೆ ಬಂದಿದೆ ಅಂದರೆ 18 ಬಂದಿದೆ. ಅದು ಬಿಟ್ಟರೆ ಕೋವಿಡ್ ಟೈಮಲ್ಲಿ ಬಂದಿದೆ. ಅದು ಬಿಟ್ಟರೆ ಜೂನ್ 2022 ಬಂದಿದೆ. ಮತ್ತು ರೀಸೆಂಟಾಗಿ ಲಾಸ್ಟ್ ಇಯರ್ ಒಂದು ಸರಿ, ಈ ವರ್ಷ ಇದು ಎರಡನೇ ಕಿತ್ತ ಇದು. 26 ಫಸ್ಟ್ ಟೈಮ್ ಇದೆ, 25 ಒಂದು ಸರಿ ಬಂದಿದೆ. ಸೊ ಈ ಥರ ನಂಬರ್ ಆಫ್ ಅಕರೆನ್ಸ್ ಬಂದು ಮ್ಯಾಕ್ಸಿಮಮ್ 6 to 8 ಟೈಮ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಬಿಲೋ 16 ಅಥವಾ ಬಿಲೋ 15-20 ಬಂದೇ ಇಲ್ಲ ಯಾವುದೇ ಕಾರಣಕ್ಕೂ ಮಾರ್ಕೆಟ್ 50 ಮೂವಿಂಗ್ ಆ್ಯಾವ್ರೇಜು. ಸೊ ಈ ಥರ ಇದ್ದಾಗ ನಮಗೆ ಎಕ್ಸಾಕ್ಟ್ ಬಾಟಮ್ ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ನಾಳೆನೇ ಮಾರ್ಕೆಟ್ ರಿಕವರಿ ಆಗ್ಬೋದು.
ಸೊ ಈ ಥರ ನಾವು ಆ್ಯಂಟಿಸಿಪೇಟ್ ಮಾಡೋಕ್ಕಾಗಲ್ಲ ಬಾಟಮ್ ಫಾರ್ಮೇಷನ್ನು ಏನು ಅಂತ. ಯಾಕಂದರೆ ಯಾರಾದ್ರು ಎಕ್ಸಾಕ್ಟ್ ಬಾಟಮ್ ಪ್ರೆಡಿಕ್ಟ್ ಮಾಡ್ತಾರಂದರೆ ಅಥವಾ ಟಾಪ್ ಪ್ರೆಡಿಕ್ಟ್ ಮಾಡ್ತಾರೆ ಐದರ್ ದೇವರಾಗಿರ್ಬೇಕು ಇಲ್ಲ ಸುಳ್ಳೇಡನಾಗಿರ್ಬೇಕು ಅಷ್ಟೇ. ಯಾಕೆ ಸ್ಟಾಕ್ ಮಾರ್ಕೆಟ್ ಯಾರು ಪ್ರೆಡಿಕ್ಟ್ ಮಾಡೋಕ್ಕಲ್ಲ, ಇಟ್ಸ್ ಆಲ್ ಅಬೌಟ್ ಪ್ರಾಬಬಿಲಿಟಿ ಗೇಮ್ ಅಷ್ಟೇ. ಸೊ ಈ ಥರ ಕರೆಕ್ಷನ್ಸಲ್ಲಿ ನೀವೇನಾದರೂ ಸ್ಟಾಕ್ಸ್ ಬೈ ಮಾಡಿದ್ರೆ ರಿಸ್ಕ್ ಇರುತ್ತೆ, ಅದಕ್ಕೆ ನಾನು ಹೇಳ್ತೀನಿ ETF ಬೈ ಮಾಡೋಣ ಅಂತ. ಸೊ ಈಗ ನೋಡ್ಬೋದು ನೀವು ಇಲ್ಲಿ 16 ಇದೆ, ನೆಕ್ಸ್ಟ್ 200 ನೋಡೋಣ. ಸೊ ಈಗ ಅಟ್ ಪ್ರೆಸೆಂಟ್ 27% ಸ್ಟಾಕ್ಸ್ ಮಾತ್ರ ಅಬೌಟ್ 200 ಮೂವಿಂಗ್ ಆವ್ರೇಜ್ ಇರೋದು. ಸೊ ಇದು ಆ್ಯಕ್ಚುಲಿ 20ಗೆ ಬಂತು ಅಂದರೆ ಇದು ಡೀಸೆಂಟ್ ವ್ಯಾಲ್ಯೂಷನ್, ಇದು ಒಳ್ಳೆ ಒಂದು ಲೆವೆಲ್ ಆಗಿರುತ್ತೆ. ಬಟ್ ಇವಾಗ ನೀವು ಲಾಸ್ಟ್ ಯಾವಾಗ ಬಂದಿದೆ, February 25 ಬಂದಿದೆ, ಸೇಮ್ ಥಿಂಗ್ 22 ಬಂದಿದೆ, ಮತ್ತು ಕೋವಿಡಲ್ಲಿ 3ಕ್ಕಿಂತ ಬಂದಿರೋದು ಆ್ಯಕ್ಚುಲಿ ನೀವು ರೀಸೆಂಟ್ ಚೆಕ್ ಮಾಡಿದ್ರೆ ಕರೆಕ್ಟಾಗಿ. ಸೊ ಸಪೋಸ್ ಏನಾದ್ರು ಇದು 10 ಬಂತು ಅಂದರೆ ಒಳ್ಳೆ ವ್ಯಾಲ್ಯೂಷನ್ ಆಗುತ್ತೆ, ಬಟ್ ಅದೇ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು ನಾವು ಟ್ರಾನ್ಸೆಸಲ್ಲಿ ಬೈ ಮಾಡೋಣ ಅಥವಾ ಒಂದು ಡಿವೈಡ್ ಮಾಡ್ಕೊಂಡು ಬೈ ಮಾಡ್ಬೋದು ಅಂತ. ಸೊ ಇದು ಅನಾಲಿಸಿಸ್ ಪಾರ್ಟು. ಈಗ ನಾವೇನು ಮಾಡೋಣ, ಯಾವ್ದು ಬೈ ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕೊಂದು ಮುಂಚೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸ್ಟಾಕ್ಸ್ ಯಾಕೆ ಬೈ ಮಾಡ್ಬೋದು ಅಂತ, ಅದಕ್ಕೊಂದು ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ ನಾನು. ನೀವು ನೋಡೋದು ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ ಚಾರ್ಟ್ ತೊಗೊಂಡಿದ್ದೀನಿ. ಈಗ ನಿಫ್ಟಿ ಏನಾಗಿದೆ ನಿಮಗೆ ಸ್ಟಾಕ್ಸ್ ಒಂದು ಸೆಕೆಂಡ್, ಫಾರ್ ಎಕ್ಸಾಂಪಲ್ ಟಾಟಾ ಎಲೆಕ್ಸಿ. ಸೊ ನೀವು ನೋಡ್ಬೋದು ಟಾಟಾ ಎಲೆಕ್ಸಿ ಆಗಸ್ಟ್ 2022 ಟಾಪ್ ಆಗಿತ್ತು, ಅಲ್ಲಿಂದ ನಿಮಗೆ ಕರೆಕ್ಷನಾಗಿ ಆಲ್ಮೋಸ್ಟ್ 50% ಫಾಲ್ ಆಗಿತ್ತು ಅಲ್ವಾ. ಸಪೋಸ್ ಯಾರಾದರೂ ಟಾಟಾ ಎಲೆಕ್ಸಿನ 2022 ಪರ್ಚೇಸ್ ಮಾಡಿದರೆ ಇಲ್ಲಿ ತನಕ ಆಲ್ಮೋಸ್ಟ್ 26 0 ರಿಟರ್ನ್ಸ್ ಅಥವಾ -10% ಪೋರ್ಟ್ಫೋಲಿಯೋ ಇರೋದು, -20% ಪೋರ್ಟ್ಫೋಲಿಯೋ ಆಗಿರೋದು. ಸೊ ಅದಕ್ಕೆ ನಾನು ಹೇಳಿದೆ, ನೀವು ಸ್ಟಾಕ್ಸ್ನ ಕರೆಕ್ಷನಲ್ಲಿ ಬೈ ಮಾಡ್ತೀರಂದರೆ ನಿಮಗೆ ಫ್ಯೂಚರ್ ಅರ್ನಿಂಗ್ಸ್ ಬಗ್ಗೆ ಗ್ಯಾರಂಟಿ ಇರೋಲ್ಲ, ಪ್ಲಸ್ ಏನು ನಿಮಗೆ ವ್ಯಾಲ್ಯೂಷನ್ ನಿಮ್ಮ ಪೀಕಲ್ಲಿರುತ್ತೆ. ಸೊ ಅದರಿಂದ ಹೇಳ್ತಾರೆ ನೀವು ಡಿಪ್ಸ್ ಕೊಟ್ಟಾಗೂ ಬೈ ಮಾಡಬೇಡಿ, ಯಾಕಂದರೆ ನೀವು ಇಲ್ಲಿ ಬರೀ ದುಡ್ಡು ಕಳ್ಕೊಳ್ಳಲ್ಲ, ಟೈಮ್ ವ್ಯಾಲ್ಯೂ ಕೂಡ ಕಳ್ಕೊತಾ ಇದ್ದೀರಾ. ಇದು ಟಾಟಾ ಎಲೆಕ್ಸಿ ಕೇಸ್. ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಕೂಡ ಬೈ ನಿಮ್ಮ ಸ್ಟಾಕ್ಸಲ್ಲಿ ಇದ್ದರೆ ಇನ್ ಕೇಸು ನೀವು ನೋಡ್ಬೋದು ಟಾಪ್ ಆಗಿದೆ 2021 ನೀವು ನೋಡ್ಬೋದು. ಆಲ್ಮೋಸ್ಟ್ ಇವಾಗ ಕೂಡ ಲಾಸ್ಟ್ ಆಲ್ಮೋಸ್ಟ್ 5 ಇಯರ್ಸಿಂದ ಸೇಮ್ ಪ್ರೈಸಲ್ಲೇ ಇದೆ ನಿಮಗಿದು 35% ಫಾಲ್ ಅಂತ ಹೇಳ್ಬೋದು. ಹೌದು, ಮಿಡ್ಲಲ್ಲಿ ಈ ಥರ ರ್ಯಾಲೀಸ್ ಬರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿರೋದ್ರಿಂದ ಅಟ್ಲೀಸ್ಟ್ 5 ಇಯರ್ಸ್ ಟೈಮ್ ಫ್ರೇಮ್ ನೋಡ್ತಾ ಇರೋದ್ರಿಂದ ನಾವು ಇಟ್ಸ್ ನಾಟ್ ಎ ಗುಡ್ ಸೈನ್. ಐದರ್ ನಿಮ್ಗೆ ಏನೇ ಇನ್ವೆಸ್ಟ್ ಮಾಡಿದ್ರು ಐದರ್ ವ್ಯಾಲ್ಯೂಷನ್ ಕಂಫರ್ಟ್ ಇರಬೇಕು ಅಥವಾ ನಿಮ್ಗೆ ಅಪ್ಸೈಡ್ ಹೋಗ್ತಾ ಇರಬೇಕು. ಸೊ ಇಲ್ಲಿ ನೀವು ಟೈಮ್ ವ್ಯಾಲ್ಯೂ ಕೂಡ ಕಳ್ಕೊಂಡಿದ್ದೀರಾ, ಬೇಸಿಕಲಿ ದುಡ್ಡು ಒಂದೇ ಕಳ್ಕೊಂಡಿಲ್ಲ. ಸೊ ಇಲ್ಲಿ 1 lakhs ಇನ್ವೆಸ್ಟ್ ಮಾಡಿದರೆ ಸಪೋಸ್ ಇಲ್ಲೂ 1 lakh ನಿಮ್ಮ ಪೋರ್ಟ್ಫೋಲಿಯೋ ಇತ್ತು ಅಂದರೆ ನೀವು ಅನ್ಕೊಬೋದು ಏನು ಲಾಸ್ ಆಗಿಲ್ವಲ್ಲ ಅಂತ. ಇಲ್ಲ, ಆ್ಯಕ್ಚುಲಿ ಲಾಸ್ ಆಗಿದೆ. ನೀವು ಇಯರ್ಲಿ ಒಂದು 5-6% ಅಂತ ಲೆಕ್ಕ ಹಾಕೊಂಡ್ರು ಕೂಡ ನಿಮ್ಗೆ ಲಾಸ್ ಆಗೇ ಆಗಿರುತ್ತೆ, ಯಾಕಂದರೆ ಅದೇನು ಡಿಪ್ರಿಷಿಯೇಟ್ ಅಂತ ಆ ಥರ ಅದು ಅಸೆಟ್ ಲೂಸ್ ಆಗೇ ಆಗಿರುತ್ತೆ ಆಬ್ವಿಯಸ್ ಆಗಿ. ಸೊ ಇದು ಡಿಮಾರ್ಟ್ ಕತೆ. ನೀವು ಯಾವುದೇ ಸ್ಟಾಕ್ ತೊಗೊಂಡ್ರು ಅಷ್ಟೇ, ಫಾರ್ ಎಕ್ಸಾಂಪಲ್ ನೀವು ಡಿಪ್ಸಲ್ಲಿ ಬೈ ಮಾಡ್ತೀನಿ ಅಂತ ಹೇಳಿದ್ರೆ ಇದೇ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅನ್ಲೆಸ್ ನೀವು ಮಾರ್ಕೆಟಲ್ಲಿ ಆ್ಯಕ್ಟಿವ್ ಆಗಿದ್ದು ಟ್ರೇಡಿಂಗ್ ಮಾಡ್ತಾಯಿದ್ದು ನಮ್ಗೆ ಕಂಪ್ಲೀಟ್ ನಾಲೆಜ್ ಇದೆ ಅಂದರೆ ಮಾತ್ರ ಫೈನ್. ಇಲ್ಲಾಂದರೆ ನೋಡಿ ಇದು ಕೂಡ ಆರ್ವಿನೂ ಕೂಡ 50% ಡೌನ್ ಆಗಿದೆ. ಸೊ ಇದು ರೀಸನ್ಗೋಸ್ಕರ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದು ನೀವು ETF ಅಲ್ಲಿ ಇನ್ವೆಸ್ಟ್ ಮಾಡಿ, ಯಾಕಂದರೆ ETF ಅಲ್ಲಿ ವ್ಯಾಲ್ಯೂಷನ್ ಕಂಫರ್ಟಬಲ್ ಇರುತ್ತೆ, ಎಕ್ಸ್ಚೇಂಜ್ ಸ್ಟೆಪ್ ಏನು ಹಾಕ್ತಾರೆ, ರಿಟರ್ನ್ಸ್ ಕಮ್ಮಿ ಇರ್ಬೋದು, ಬಟ್ ನೀವು ಹಾಕೋ ದುಡ್ಡು ಗ್ಯಾರಂಟಿ ಇರಬೇಕಲ್ವ, ಅಟ್ಲೀಸ್ಟ್ ಒಂದು ರಿಸ್ಕ್ ಕಂಟ್ರೋಲ್ ಮಾಡ್ತಾ ಇದ್ದೀರಲ್ವ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ದುಡ್ಡು ಮಾಡಬೇಕು ಅಂದರೆ ಬೇಸಿಕಲಿ ಬೇಕಾಗಿರೋದೇ ನಾವು ರಿಸ್ಕ್ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ. ಮಾರ್ಜಿನ್ ಆಫ್ ಸೇಫ್ಟಿ ತುಂಬ ಇಂಪಾರ್ಟೆಂಟು. ಸ್ಟಾಕ್ಸಲ್ಲಿ ನಿಮಗೆ ಆ ಮಾರ್ಜಿನ್ ಆಫ್ ಸೇಫ್ಟಿ ಸಿಗೋಲ್ಲ. ನೀವು ಮಾರ್ಜಿನ್ ಆಫ್ ಸೇಫ್ಟಿ ಸ್ಟಾಕಲ್ಲಿ ಹುಡುಕ್ತೀರಿ ಅಂದರೆ ನೀವು ಆ್ಯಕ್ಟಿವ್ ಆಗಿ ಸ್ವಲ್ಪ ರಿಸರ್ಚ್ ಮಾಡಬೇಕು. ಅದು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟು, ಪೊಸಿಷನ್ ಸೈಜಿಂಗು, ಎಷ್ಟು ಬೈ ಮಾಡ್ತೀರ ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದರಿಂದ ಹೇಳ್ತಿರೋದು ETFs ಬೈ ಮಾಡಿ, ನಿಮಗೊಂದು ಗ್ಯಾರಂಟಿ ಇರುತ್ತೆ ಕಂಪ್ಲೀಟಾಗಿ. ಸೊ ಈಗ ನಾವು ನೋಡೋಣ ನಿಫ್ಟಿ ಯಾವಾಗೆಲ್ಲ ಕರೆಕ್ಷನ್ ಆಗಿತ್ತು, ಎಲ್ಲೆಲ್ಲ ಆಪರ್ಚುನಿಟಿ ಇದೆ ನಿಫ್ಟಿಯಲ್ಲಿ ನಿಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ. ಸೊ ಅಟ್ ಪ್ರೆಸೆಂಟ್ ಮೂಮೆಂಟ್ ನಿಫ್ಟಿ ನೋಡ್ಬೋದು ನೀವೀಗ 6% ಕ್ರ್ಯಾಶ್ ಆಗಿದೆ ಅಷ್ಟೇ, ಟಾಪಿಂದ 6% ಫಾಲ್ ಆಗಿದೆ. ಬಟ್ ಇದು ರೈಟ್ ಟೈಮ್ ನನ್ನ ಪ್ರಕಾರ. ನಿಫ್ಟಿ ಇನ್ನೂ ಕೆಳಗಡೆ ಬರಬೇಕು. ಅಟ್ಲೀಸ್ಟ್ ನಿಮ್ಗೇನಿದು 25 ಆಗಿತ್ತು, ಅಟ್ಲೀಸ್ಟ್ ಒಂದು 15% ಕರೆಕ್ಷನ್ ಆಗ ಇನ್ವೆಸ್ಟ್ ಮಾಡ್ಬೋದು. ಈಗ ಇನ್ವೆಸ್ಟ್ ಮಾಡೋಕ್ಕೆ ನಾಟ್ ಎ ಗುಡ್ ಟೈಮ್ ನಿಫ್ಟಿ ಬೀಸಲ್ಲಿ. ಬಟ್ ಡೆಫಿನೆಟಾಗಿ ನೀವೇನಾದ್ರು ನಾನು ಅದೇ ಹೇಳಿದಾಗೆ 100% ನೀವೇನು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ ಅಂದರೆ 10 lakhs ಒಂದು 30%, 3 lakhs ಅಲ್ವಾ, 3 lakhs ಒಂದು ಪ್ರಾಬಲಿ ಅರೌಂಡ್ ಅದರಲ್ಲಿ 10% ಅಂತ ತೊಗೊಬೋದು. ಸೊ ಪ್ರಾಬಲಿ ಡಿವೈಡ್ ಮಾಡ್ಕೊಳ್ಳಿ, 3 lakhs ಅಥವಾ 50,000 ಆಗಿರೋ 1 ಲಕ್ಷ ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ, ನಾಟ್ ಮೋರ್ ದೆನ್ ದಟ್. ಯಾಕಂದರೆ ನಿಮ್ಮ ನಿಫ್ಟಿ ಲೆವೆಲ್ ಅಂತ ಕರೆಕ್ಷನ್ ಏನಾಗಿಲ್ಲ, ಯಾಕಂದರೆ ಆಲ್ ಟೈಮ್ ಇಂದ ಜಸ್ಟ್ 5% ಬಿಲೋ ಇದೆ ಅಷ್ಟೇ. ಬಟ್ ಹಿಂದ್ಗಡೆ ಯಾವಾಗ ಇನ್ವೆಸ್ಟ್ ಮಾಡ್ಬೋದಾಗಿತ್ತು, ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗಿತ್ತು, March 2025 ಇನ್ವೆಸ್ಟ್ಮೆಂಟ್ 15% ಆಗಿತ್ತು. ಸೊ ಯಾವುದೇ ನಿಮಗೆ ಇಂಡೆಕ್ಸ್ 15 to 30% ಕ್ರ್ಯಾಶ್ ಆಗಿದೆ ಅಂದರೆ ನೀವು ಸ್ಟಾರ್ಟ್ ಮಾಡ್ಬೋದು ಅಟ್ಲೀಸ್ಟ್ ಇನ್ವೆಸ್ಟ್ ಮಾಡೋಕ್ಕೆ ಸ್ಲೋ ಆಗಿ. ಸೊ ಇಲ್ಲಿ ನೀವು ಬೈ ಮಾಡ್ಬೋದು. ಇದು ಬಿಟ್ಟರೆ ನೆಕ್ಸ್ಟ್ ಆಪರ್ಚುನಿಟಿ ಎಲ್ಲಿತ್ತು ನಿಮಗೆ, ಇದು ಬಿಟ್ಟರೆ ನೆಕ್ಸ್ಟ್ ಆಪರ್ಚುನಿಟಿ ಸಿಕ್ಕಿದೆ ನಿಮಗೆ 2022 ಅಲ್ಲಿ 18% ಡೌನ್ ಆಗಿತ್ತು. ಸೊ ಇಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದಾಗಿತ್ತು.
ಸೊ ಆಬ್ವಿಯಸ್ಲಿ ಇಟ್ಸ್ ವೆರಿ ಈಸಿ, ನಾನು ಇವಾಗ ಹೇಳ್ಬೋದು ನಿಮಗೆ, ಬಟ್ ಆ ಟೈಮಲ್ಲಿ ತುಂಬ ಕಷ್ಟ. ಯಾಕಂದರೆ ನೀವು ಬಾಟಮ್ ಪ್ರೆಡಿಕ್ಟ್ ಮಾಡಲ್ವಲ್ಲ, ಪ್ರೆಡಿಕ್ಟ್ ಮಾಡೋಕ್ಕಾಗೋದು ಇಲ್ಲ. ಅದಕ್ಕೆ ನಾನು ಹೇಳ್ತದೆ ಟ್ರಾಂಚಸಲ್ಲಿ ಯಾಕೆ ಆಗ್ತೀವಂದರೆ, ಇನ್ ಕೇಸ್ ಏನಾದ್ರು ಫಾರ್ ಎಕ್ಸಾಂಪಲ್ ಈಗ ಇಲ್ಲದ ನೋಡೋಣ, ಸಪೋಸ್ ನೀವು ಯಾರಾದ್ರೂ ಏನು ಮಾಡ್ತಾರೆ, ಇಲ್ಲಿಗೆ 8%ಗೆ ಇನ್ವೆಸ್ಟ್ ಮಾಡಿಬಿಡ್ತೀರಾ, ಇಲ್ಲೇ ಇನ್ವೆಸ್ಟ್ ಮಾಡಿಬಿಡ್ತೀರಾ. ಸಪೋಸ್ ಇಲ್ಲಿ ಗಂಟೆ ಫಾಲ್ ಆಗುತ್ತೆ, ನೀವು ಮತ್ತೆ ಆ್ಯಾವ್ರೇಜ್ ಮಾಡ್ಕೊಬೋದು. ಬಟ್ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಇದನ್ನೇ ಸ್ಟಾಕ್ಸಲ್ಲಿ ಮಾಡೋಕ್ಕೆ ಹೋಗ್ತಾರೆ. ಸ್ಟಾಕಲ್ಲಿ ಹೇಗೆ ಅಂದರೆ ನೀವು ಆಗಿರೋ ಗಾಯಗೆ ಇನ್ನೂ ಗಾಯ ಮಾಡ್ಕೊತಾ ಇರ್ತೀರ ಸರಿ ದುಡ್ಡು ಹಾಕಿ ಮತ್ತೆ. ಯಾಕಂದ್ರೆ ನಿಮ್ಗೆ ಅದು ತುಂಬ ಕಷ್ಟ ಇದೆ, ಬಾಟಮ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ETF ಅಲ್ಲಿ ಮಾತ್ರ ಆ್ಯಾವ್ರೇಜಿಂಗ್ ಮಾಡ್ಕೊಬೇಕು, ಸ್ಟಾಕ್ಸಲ್ಲಿ ಯಾವುದೇ ಕಾರಣಕ್ಕೂ ಆ್ಯಾವ್ರೇಜ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಅದಂತೆ ಕಂಟಿನ್ಯೂ ಮಾಡೋಣ. ನಾನು ಹೇಳಿದೆ ನಿಮ್ಗೆ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿದು, ಅದು ಬಿಟ್ಟರು 2022 ಆಪರ್ಚುನಿಟಿ ಇತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಸಿಕ್ಕಿದೆ ನಿಮಗೆ ಕೋವಿಡ್ ಟೈಮಲ್ಲಿ ಆಪರ್ಚುನಿಟಿ. ಅದು ಬಿಟ್ಟರೆ ನಿಮ್ಗೆಲ್ಲೂ ಸಿಕ್ಕೇ ಇಲ್ಲ. ಅದು ಬಿಟ್ಟರೆ ನಿಮ್ಗೆ ಲಾಸ್ಟ್ ಸಿಕ್ಕಿದೆ ಆಲ್ಮೋಸ್ಟ್ 18 ಅನ್ಸುತ್ತೆ. ಓಕೆ, ಲೆಸ್ ಬಿಫೋರ್ ಕೋವಿಡ್ ಇಗ್ನೋರ್ ಮಾಡೋಕೆ, ಅಲ್ಲಿ ನಿಮಗೆ ತುಂಬ ಆಪರ್ಚುನಿಟಿ ಸಿಗ್ತಾಯಿತ್ತು. ಸೊ ನೋಡಿದ್ರೆ ನೀವು ಲಾಸ್ಟ್ ಒಂದು 3 years, ಲಾಸ್ಟ್ 5 years ನಿಮ್ಗೆ 3 to 4 times ಆಪರ್ಚುನಿಟಿ ಸಿಕ್ಕಿರ್ಬೋದು. 1 time 2 time 3 time ಅಷ್ಟೇ ಸಿಕ್ಕಿರೋದು ಆಪರ್ಚುನಿಟಿ ಇನ್ವೆಸ್ಟ್ ಮಾಡೋಕ್ಕೆ ನಿಫ್ಟಿ ಬೀಸಲ್ಲಿ. ಈಗಲೂ ಕೂಡ ಅಂತ ವ್ಯಾಲ್ಯೂಷನ್ ಕಂಫರ್ಟ್ ಇಲ್ಲ. ಸೊ ಈಗ ನಾವು ಸ್ಮಾಲ್ ಕ್ಯಾಪ್ ನೋಡೋಣ. ಸ್ಮಾಲ್ ಕ್ಯಾಪ್ ನೋಡಿ, ಸ್ಮಾಲ್ ಕ್ಯಾಪ್ ನಿಮ್ಗೆ ಇಲ್ಲ ಆ್ಯಕ್ಚುಲಿ ಒಳ್ಳೆ ಕರೆಕ್ಷನ್ ಇತ್ತು. ಆಲ್ಮೋಸ್ಟ್ 27% ಡೌನ್ ಆಗಿತ್ತು ಟಾಪಿಂದ. ಇಲ್ಲೆಲ್ಲಾದ್ರೂ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ಬೋದಾಯ್ತು ನೀವು ಇನ್ವೆಸ್ಟ್ ಮಾಡೋಕ್ಕೆ. ಈಗಲೂ ಕೂಡ ಫೈನ್, ಬಟ್ 17% ಇದೆ, ದಟ್ಸ್ ಫೈನ್, ಯು ಕ್ಯಾನ್ ಇನ್ವೆಸ್ಟ್. ಬಟ್ ನೋಡ್ಕೊಳ್ಳಿ 10-15% ಮಾತ್ರ ಅಲೋಕೇಟ್ ಮಾಡಿ. ಇನ್ ಕೇಸ್ ಮತ್ತೆ ಒಂದು ವರ್ಟಿಕಲ್ ಫಾಲೋ ಆಯ್ತು ಅಂದರೆ ಇನ್ವೆಸ್ಟ್ ಮಾಡ್ಬೋದು, ಆವ್ರೇಜಿಂಗ್ ಮಾಡ್ಕೊಬೋದು. ETF ಅಲ್ಲಿ ಆವ್ರೇಜಿಂಗ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಮೇಕ್ ಶೋರ್ ನಿಮ್ಮ ಟೈಮ್ ಫ್ರೇಮ್ 5 years ಇರಬೇಕು ಮಿನಿಮಮ್. ನೀವೇನಾದರೂ ಇಲ್ಲ ಇವತ್ತು ಹಾಕಿ 6 months ಒಂದು ಡೈಲಿ ಪ್ರೈಸ್ ನೋಡೋದು, 6 months ಮೇಲೆ ನಾವು ಹೋಗ್ತಾ ಇಲ್ಲ. ಯಾಕಂದರೆ ಮಾರ್ಕೆಟ್ ರನ್ ಆಗೋದು ಸೆಕ್ಟರ್ ಬೇಸಿಸಲ್ಲಿ, ಆ ಸೆಕ್ಟರ್ ರೊಟೇಷನ್ಸಲ್ಲಿ ಮಾರ್ಕೆಟ್ ವರ್ಕ್ ಆಗುತ್ತೆ. ಈ ಸೆಕ್ಟರ್ ಡೆಡ್ ಆಗ್ಬೋದು ಸ್ವಲ್ಪ ತಿಂಗಳಾದ ಸ್ವಲ್ಪ ವರ್ಷನೇ. ಬಟ್ ಸೊ ಆ ಥರ ಇರೋದ್ರಿಂದ ನೀವು ಪ್ಯಾಸಿವ್ ಇನ್ವೆಸ್ಟರ್ ಆಗಿರೋದ್ರಿಂದ ದಟ್ಸ್ ಫೈನ್, ಯು ಕ್ಯಾನ್ ವೆಯ್ಟ್. ಇದು ಬಿಟ್ಟರೆ ನೆಕ್ಸ್ಟ್ ಆಪರ್ಚುನಿಟಿ ನಿಮ್ಗೆ ನೆಕ್ಸ್ಟ್ ಸಿಕ್ಕಿದೆ 2022 35% ಕರೆಕ್ಷನ್ ಆಗಿತ್ತು. ನೀವು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಈಗ 140%, 140. ಸೊ ಈ ಥರ ಆಪರ್ಚುನಿಟೀಸ್ ತುಂಬ ಕಮ್ಮಿ ಇರುತ್ತೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಬೈ ಮಾಡೋಕ್ಕೆ. ಸೊ ಸ್ಮಾಲ್ ಕ್ಯಾಪ್ಸ ಬೈ ಮಾಡ್ಬೋದು, ನೋ ಪ್ರಾಬ್ಲಮ್. ಇದು 18 ಬಟ್ 18 ಫಾಲ್ ನೋಡಿ, ನೀವು ಅದೇ ಹೇಳ್ತಾ ಫಾಲ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ವ. ಸೊ ದಟ್ಸ್ ರೀಸನ್ ಐ ಟೋಲ್ಡ್ ನೀವು ಟ್ರಾಂಚಸಲ್ಲಿ ಬೈ ಮಾಡಿ ಅಂತ. ಆಲ್ಮೋಸ್ಟ್ 40% ಕರೆಕ್ಷನ್ ಆಗಿತ್ತು ಪೀಕಿಂದ. ಓ ಮೈ ಗಾಡ್, ಇಲ್ಲಿಂದ ಲೆಕ್ಕ ಹಾಕೊಂಡ್ರೆ ನೀವು ಆಲ್ಮೋಸ್ಟ್ 67% ಬಿದ್ದೋಗಿದೆ 17 20 ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಇಂಡೆಕ್ಸ್ ನೋಡೋಣ ಯಾವ್ದಿದೆ ಅಂತ. ಅಷ್ಟೇ ಮೂಮೆಂಟ್. ಮೀಡಿಯಾ ಡೆಡ್ ಆಗಿಬಿಟ್ಟಿದೆ. ನಿಮ್ಗೇನು ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸು ಇಲ್ಲ, ETFs ಇಲ್ಲ. ರಿಯಾಲಿಟಿ ಒಳ್ಳೆಯದೆ ಆ್ಯಕ್ಚುಲಿ. ಈಗ ನೋಡ್ಬೋದು ನೀವು ರಿಯಾಲಿಟಿ ನೋಡಿ ಆಲ್ಮೋಸ್ಟ್ 35% ಫಾಲ್ ಆಗಿದೆ. ಸೊ ಈಗ ನಾನು ಏನು ಮಾಡ್ತೀನಿ, ನಾನು 10 lakhs ಬಂದರೆ ನಾನು 10 lakhs 30% 3 lakhs ಅಟ್ಲೀಸ್ಟ್ ಒಂದು ಡಿವೈಡ್ ಮಾಡ್ಕೊತೀನಿ. 1 lakhs ಇದಕ್ಕೆ ಹಾಕೊತೀನಿ. ಇನ್ ಕೇಸ್ ಮತ್ತೆ ಬಿತ್ತಂದರೆ ಮತ್ತೆ ಅಟ್ಲೀಸ್ಟ್ ಒಂದು 15% ಆ್ಯಡ್ ಮಾಡಿ 15-20% ಆ್ಯಡ್ ಮಾಡ್ತಾ ಇರ್ತೀನಿ. ಸೊ ಇದೊಂದು ಒಳ್ಳೆ ವ್ಯಾಲ್ಯೂಷನ್ ಅಂತ ಹೇಳ್ಬೋದು. 35% ಫಾಲ್. ಲಾಸ್ಟ್ ಟೈಮ್ ಯಾವಾಗ ಫಾಲ್ ಆಗಿದ್ದು ರಿಯಾಲಿಟಿ ಬೇಸಲ್ಲಿ 35%, 32% 23 ಫಾಲ್ ಆಗಿತ್ತು. ಆಮೇಲೆ ನಿಮಗೆ ಆಲ್ಮೋಸ್ಟ್ 200% ಓಡಿದೆ ಇಲ್ಲಿಂದ. ಸೊ ಇದು ಒಂದು ಒಳ್ಳೆ ವ್ಯಾಲ್ಯೂಷನ್ ಅಂತ ಹೇಳ್ಬೋದು. ಈಗ ಆಲ್ಮೋಸ್ಟ್ ನಿಮ್ಗೆ 35% ಇರೋದ್ರಿಂದ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡ್ಬೋದು. 10-15 ನೀವು ಮ್ಯಾಥಮೆಟಿಕ್ಸ್ ನಾನು ಹೇಳಿದಾಗೆ ನೀವು ಔಟ್ ಆಫ್ ಓವರ್ ಕ್ಯಾಶಲ್ಲಿ 30%, ಆ 30% ಮತ್ತೆ 10-15% ಅಂತ ಹೇಳ್ಬೋದು. 50% 3 lakhs 50 1,50,000 ಆಗುತ್ತೆ. ಸೊ ಕ್ಲೋಸ್ ಟು 30-40% ಕೂಡ ಇನ್ವೆಸ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ನೋಡಿ ಇಲ್ಲೊಂದು ಆಪರ್ಚುನಿಟಿ 50% ಫಾಲ್ ಆಗಿತ್ತು ಒಂದು ಟೈಮಲ್ಲಿ, ಕೋವಿಡ್ ಟೈಮಲ್ಲಿ. ಆಮೇಲೆ ನೋಡಿ ಆಲ್ಮೋಸ್ಟ್ ನಿಮಗೆ 73%. ಓ ಮೈ ಗಾಡ್. ಸೊ ಇದು ರಿಯಾಲಿಟಿ. ಫಾರ್ಮಾ ಅಂತ ಕರೆಕ್ಷನ್ ಏನಿಲ್ಲ. ಸೊ ಫಾರ್ಮಾದನ್ನು ಆ್ಯಕ್ಚುಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸದ್ಯಕ್ಕಿಲ್ಲ ಅಂತ ಹೇಳ್ಬೋದು. ಹೆಲ್ತ್ ಕೇರು ಇಲ್ಲ, ಟೂರಿಸಮ್ ಇಲ್ಲ, ಫಿನಾನ್ಸ್ ಕೂಡ ಇಲ್ಲ. ಸೊ FMCG ನೋಡ್ಬೋದು. ಈಗ ನೀವು ಆಲ್ಮೋಸ್ಟ್ 20% ಫಾಲ್ ಆಗಿದೆ. ಫೈನ್, 20% ಫೈನ್, ನೋ ಪ್ರಾಬ್ಲಮ್. ನಿಮ್ಗೆ ಒಳ್ಳೆ ಸಪೋರ್ಟ್ ಬೇರೆ ಇದೆ. ಇನ್ನೊಂದು 20% ಆ್ಯಡ್ ಮಾಡ್ಬೋದು ಅಮೌಂಟು. ಲಾಸ್ಟ್ ಟೈಮ್ ಯಾವಾಗ ಸಿಕ್ತು ಆಪರ್ಚುನಿಟಿ ನಿಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ? 8% ಫಾಲ್ ಅಷ್ಟೇ. 20% 15% ಇಲ್ಲಿ 20% ಇತ್ತು ನೋಡಿ. ಆಲ್ಮೋಸ್ಟ್ 100% ಆಗಿದೆ ಕೋವಿಡ್ ಟೈಮ್ ಆಬ್ವಿಯಸ್ಸಾಗಿ. ಸೊ ಇದು ಎನರ್ಜಿ ಆ್ಯಕ್ಚುಲಿ ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾನು ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅಪ್ರೋಚ್ ಮಾಡಲ್ಲ. ಸೊ ನೆಕ್ಸ್ಟ್ ಕಮ್ಯುನಿಟೀಸ್ ಬೇಡ. ಇನ್ಫ್ರಾ ನೋ, ಸೇಲ್ಸ್ ನೋ, ಆಟೋ ಪೀಕಲ್ಲಿ ಇದೆ ಆ್ಯಕ್ಚುಲಿ. ನೋಡಿ ಆಟೋ ನೀವು ಕರೆಕ್ಷನ್ ಬೈ ಮಾಡಿದರೆ 25% ಫಾಲ್ ಆಗಿತ್ತು. ಬೈ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 40% ರಿಟರ್ನ್ಸ್ ಬಂದಿರೋದು. ಮೆಟಲ್ಸ್ ಈಗ ಆ್ಯಕ್ಚುಲಿ ನೋಡಿ ಇಲ್ಲೂ ಕೂಡ ಅಷ್ಟೇ, ನೀವು ಆಲ್ಮೋಸ್ಟ್ 20% ಫಾಲ್ ಆಗಿತ್ತು. PSU ಬ್ಯಾಂಕ್ ಕೂಡ ಅಷ್ಟೇ ನೋಡಿ ಆಲ್ಮೋಸ್ಟ್ 26% ಫಾಲ್ ಆಗಿತ್ತು. IT ಆ್ಯಕ್ಚುಲಿ IT ನೋಡೋಣ ಟಾಪಿಂದ.
ಓಕೆ 18%. ಸೊ 18% ಇದೊಂಥರ ಆಲ್ಮೋಸ್ಟ್ ಒಂದು ಮಾಡ್ಬೋದು, ಬಟ್ ಕಮ್ಮಿ ಅಲೋಕೇಟ್ ಮಾಡಿ, ಜಾಸ್ತಿ ಮಾಡಬೇಡಿ. ಯಾಕಂದರೆ ಇದೊಂದು ನೋಡ್ಬೋದು ಆಲ್ಮೋಸ್ಟ್ 5 ಇಯರ್ಸಿಂದ ಸೇಮ್ ಪ್ರೈಸಲ್ಲೇ ಇದೆ. ನೋ ಪ್ರಾಬ್ಲಮ್. ಇಲ್ಲೊಂದು ಆಪರ್ಚುನಿಟಿ ಇತ್ತು ನಿಮಗೆ, 35% ಫಾಲ್ ಆಗಿತ್ತು. ಇಲ್ಲಿ 17%. ಇಲ್ಲ ಆ್ಯಕ್ಚುಲಿ ಇಲ್ಲಿ ಒಳ್ಳೆ ಟೈಮ್ ಇತ್ತು ನಿಮಗೆ, 31%. ಫೈನ್, ಇಲ್ಲೊಂದು 10% ನೀವು ಅಲೋಕೇಟ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಸೊ ನಾನು ಈಗ ತೋರಿಸೋಗೆ ನಿಮಗೆ ಯಾವ್ಯಾವ ಸ್ಟಾಕ್, ಯಾವುದಾದ್ರು ETF, ರಿಯಾಲಿಟಿ ETF, FMCG ETF, ITBSಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅಟ್ಲೀಸ್ಟ್ 30% ಇನ್ವೆಸ್ಟ್ ಮಾಡ್ಬೋದು. ಸಪೋಸ್ ಏನಾದರೂ ಮತ್ತೆ ಇಲ್ಲಿಂದ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂದರೆ ಅನದರ್ 5-10% ನಿಫ್ಟಿ ಲೆವೆಲ್ ಬಿತ್ತು ಅಂದರೆ ಡೆಫಿನೆಟ್ಲಿ ನೀವು ಇನ್ನೂ ಪಿರಮಿಡ್ ಮಾಡ್ಕೊಬೋದು. ಬಟ್ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಈ ತಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ಸ್ಟಾಕ್ಸಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಯಾಕೆ ನೀವು ಸ್ಟಾಕ್ಸ್ ಏನಾದ್ರು ಈ ಅಪ್ರೋಚ್ ಫಾಲೋ ಮಾಡ್ತೀರಂದರೆ ನೀವು ತುಂಬ ಲಾಸ್ ಮಾಡ್ಕೊಬೇಕಾಗುತ್ತೆ. ಬೇಕಾದ್ರೆ ನೋಡಿ, ಯಾರಾದ್ರೂ ಮಾಡಿರೋರು ಕೇಳ್ಬೋದು, ನೀವು ಸ್ಟಾಕಲ್ಲಿ ಡಿಪ್ಸಲ್ಲಿ ಬೈ ಮಾಡಿದ್ದೀನಿ ಅಂತ ಬೇಕಾದ್ರೆ ಕೇಳಿ ನೋಡಿ. 100% ಲಾಸ್ ಮಾಡ್ಕೊಂಡೆ ಮಾಡಿ. ವೆರಿ ರೇರ್ ಚಾನ್ಸ್ ಅದು, ಆ ಥರ ನಿಮಗೆ ಆ ಸೈಕಲ್ ಬರೋದಂದರೆ ಮತ್ತೆ ಅದು ಆ ಥರ ಗ್ರೋತ್ ಬರೋ ಸ್ಟಾಕ್ಸಲ್ಲಿ, ಸ್ಪೆಷಲಿ ಆ ಥರ ಅರ್ನಿಂಗ್ಸ್ ಬರೋದಕ್ಕೂ ಕೂಡ ವೆರಿ ರೇರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಬೆಸ್ಟ್ ಏನಾದ್ರು ETF ಈ ಥರ ಕ್ರ್ಯಾಶ್ ಆದಾಗ ಒಳ್ಳೆ ಆಪರ್ಚುನಿಟಿ, ನೀವು ಸ್ಟೆಪ್ ಇನ್ ಆಗಿ ಲಮ್ಸಮಾಗಿ ಬೈ ಮಾಡಿ. ಯಾಕಂದರೆ ಎಲ್ಲ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ರಿಟೇಲರ್ಸ್ ಆಗಿರ್ಬೋದು, ಎಲ್ಲ ಕೂಡ ಅಥವಾ ಯಾರು ನೀವು FI ಅಂತಾರೆ ಎಲ್ಲ ಕೂಡ ಕಂಪ್ಲೀಟಾಗಿ ಅವ್ರ ಈ ಥರ ಕ್ರ್ಯಾಶ್ಗೋಸ್ಕರ ವೆಯ್ಟ್ ಮಾಡಿ ಬೈ ಮಾಡೇ ಮಾಡ್ತಾರೆ. ಸೊ ಜಸ್ಟ್ ಅ ಮೂಮೆಂಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ನಾನು ಈ ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ ಯಾವ ಥರ ETF ಬೆಸ್ಟ್, ಸ್ಟಾಕ್ಸ್ ಬೆಸ್ಟ್ ಅಂತ. ನಾನು ನಿಮ್ಗೆ ಹೇಳಿದಾಗ ETF ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕಂದರೆ ವ್ಯಾಲ್ಯೂಯೇಷನ್ ಕಂಫರ್ಟ್ ಇರುತ್ತೆ, ಮಾರ್ಜಿನ್ ಆಫ್ ಸೇಫ್ಟಿ ಕೂಡ ಇರುತ್ತೆ, ಡೌನ್ ಸೈಡ್ ಕೂಡ ಲಿಮಿಟೆಡ್ ಆಗಿರುತ್ತೆ, ಮತ್ತು ಲಾಂಗ್ ಟರ್ಮ್ ಮೋರ್ ದೆನ್ 5 ಇಯರ್ಸ್ರಿಂದ ಫೈನ್, ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಸ್ಟಾಕ್ಸ್ ಮಾತ್ರ ಬೈ ಮಾಡಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.